ಮ್ಯಾನಿಫೆಸ್ಟ್. ಯಾರಾದರೂ ಫುಲ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಲಾಂಗ್ ಟೈಮ್ ಒಂದು ಸೀರೀಸ್ನ ನೋಡಬೇಕು ಅಂದ್ಕೊಂಡಿದ್ರೆ ಈ ಸೀರೀಸ್ 100% ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಅದರಲ್ಲಿ ಡೌಟೇ ಇಲ್ಲ. ಈ ಸೀರೀಸಲ್ಲಿ ಟೋಟಲ್ 4 ಸೀಸನ್ಸ್ ಇದ್ದಾವೆ. ಫಸ್ಟ್ ಸೀಸನಲ್ಲಿ 16 ಎಪಿಸೋಡ್ಸ್, ಸೆಕೆಂಡ್ ಸೀಸನಲ್ಲಿ 13 ಎಪಿಸೋಡ್ಸ್, ಥರ್ಡ್ ಸೀಸನಲ್ಲಿ 13 ಎಪಿಸೋಡ್ಸ್ ಆ್ಯಂಡ್ ಫೋರ್ತ್ ಸೀಸನಲ್ಲಿ 20 ಎಪಿಸೋಡ್ಸ್ ಇದ್ದಾವೆ. ಪ್ರತಿ ಎಪಿಸೋಡ್ಗಳು 40ರಿಂದ 50 ನಿಮಿಷ ಇರುತ್ತೆ. ಒಂದ್ಸಲ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ರೆ ಮುಗಿಸೋವರೆಗೂ ಸಮಾಧಾನ ಇರಲ್ಲ. ಅಂಥದ್ದೇನಿದೆ ಇದರಲ್ಲಿ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸೀರೀಸ್ನ ಪ್ಲಾಟ್ ಏನಂದರೆ, ಸಮ್ ಪ್ಯಾಸೆಂಜರ್ಸ್ ನ್ಯೂಯಾರ್ಕಿಂದ ಜಮೈಕಾ ಕಂಟ್ರಿಗೆ ಕೆಲಸದ ಮೇಲೆ ಆ್ಯಂಡ್ ವೆಕೇಷನ್ ಮೇಲೆ ಹೋಗಿರ್ತಾರೆ. ಇವಾಗ ರಿಟರ್ನ್ ಬರಬೇಕಾದ್ರೆ ಏರ್ಪೋರ್ಟಲ್ಲಿ ಒಂದು ಪ್ರಾಬ್ಲಮ್ ಆಗಿ ಒಂದೇ ಫ್ಲೈಟಲ್ಲಿ ಹೋಗಬೇಕಾಗಿದ್ದ ಪ್ಯಾಸೆಂಜರ್ಸ್ ಅವರ ಫ್ಯಾಮಿಲಿಯಿಂದ ಡಿವೈಡ್ ಆಗಿ 191 ಪ್ಯಾಸೆಂಜರ್ಸ್ ಸಪ್ರೇಟ್ ಬೇರೆ ಒಂದು ಫ್ಲೈಟಲ್ಲಿ ಹೋಗ್ತಾರೆ. ಆ ಫ್ಲೈಟ್ ಹೆಸರು ಮಾಂಟಿಗೋ ಏರ್ ಫ್ಲೈಟ್ 828. ಸೊ ಇವಾಗ ಆ 828 ಪ್ಯಾಸೆಂಜರ್ಸ್ ನ್ಯೂಯಾರ್ಕ್ ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಾರೆ. ಆದರೆ ಲ್ಯಾಂಡ್ ಆಗಿದ್ದು 5.5 ವರ್ಷ ಆದಮೇಲೆ. ಬಟ್ ಆ ಪ್ಯಾಸೆಂಜರ್ಸ್ಗೆ ಜಮೈಕಯಿಂದ ಹೊರಟಿ ಮಧ್ಯ ಫ್ಲೈಟ್ ಪ್ರಾಬ್ಲಮ್ ಆಗಿ ನ್ಯೂಯಾರ್ಕಿಗೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದು ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ಅವರಲ್ಲಿ ಏನು ಚೇಂಜಸ್ ಇರಲ್ಲ, ಸೇಮ್ ಏಜ್, ಬಟ್ 5.5 ವರ್ಷ ಆಗೋಗಿರುತ್ತೆ. ಸೊ ಅಷ್ಟು ವರ್ಷ ಅವರೆಲ್ಲ ಎಲ್ಲಿದ್ರು, ಆ ಫ್ಲೈಟಲ್ಲಿ ಏನು ನಡೀತು, ಏನಾಯಿತು, ಫ್ಯೂಚರಲ್ಲಿ ಅವರೆಲ್ಲ ಏನೆಲ್ಲ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೋಬೇಕು. ಈ ಸೀರೀಸಲ್ಲಿ ಅಡ್ವೆಂಚರ್, ಸೈನ್ಸ್ ಫಿಕ್ಷನ್, ಮಿಸ್ಟರಿ, ಡ್ರಾಮಾ, ಸಸ್ಪೆನ್ಸ್, ಥ್ರಿಲ್ಲರ್, ಡಿಟೆಕ್ಟಿವ್ ಫಿಕ್ಷನ್, ಕ್ರೈಮ್ ಫಿಕ್ಷನ್, ಸೂಪರ್ ನ್ಯಾಚುರಲ್ ಈ ಎಲ್ಲ ಎಲಿಮೆಂಟ್ಸ್ನು ಇದರಲ್ಲಿ ಎಕ್ಸಲೆಂಟ್ ಆಗಿ ತೋರಿಸಿದ್ದಾರೆ. ಕೆಲವೊಂದು ಸೀರೀಸ್ಗಳಲ್ಲಿ ಪ್ಲಾಟ್ ಒಳಗಡೆ ಹೋಗೋಕ್ಕೆ ಒಂದು 3 to 4 ಎಪಿಸೋಡ್ಸ್ನ ತಗೊತಾರೆ. ಬಟ್ ಇದರಲ್ಲಿ ಸ್ಟಾರ್ಟ್ ಆಗಿ ಒಂದು 15 to 20 ಮಿನಿಟ್ಸಲ್ಲೇ ಕತೆ ಒಳಗಡೆ ಹೋಗಿ ಮಿಸ್ಟರಿ ಆ್ಯಂಡ್ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿಸ್ತಾರೆ. ಇದ್ರ ಜೊತೆಗೆ ಕಾಲಿಂಗ್ ಅನ್ನೋ ಎಲಿಮೆಂಟ್ನ ಇಟ್ಕೊಂಡು ಥ್ರೂ ಔಟ್ ದ ಸೀರೀಸ್ ಫಸ್ಟ್ ಸೀಸನಿಂದ 4th ಸೀಸನ್ವರೆಗೂ ಎಲ್ಲೂ ಟ್ರ್ಯಾಕ್ ಮಾಡ್ದಲೆ ಬೋರ್ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ. ಈ 4 ಸೀಸನಲ್ಲೂ ಆ 191 ಪ್ಯಾಸೆಂಜರ್ಸ್ಗೆ ಕಾಲಿಂಗ್ಸ್ ಅನ್ನೋದು ನಾನ್ ಸ್ಟಾಪ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸೊ ಥ್ರೂ ಔಟ್ ದ ಸೀರೀಸ್ ಆ ಕಾಲಿಂಗ್ನ ಇಂಟ್ರೆಸ್ಟಿಂಗ್ ಆಗಿ ಸಾಲ್ವ್ ಮಾಡ್ತಾನೆ ಇರ್ತಾರೆ. ಈ ಕಾಲಿಂಗ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಎಲ್ಲ ಪ್ಯಾಸೆಂಜರ್ಸ್ಗೂ ತಲೆಯಲ್ಲಿ ಒಂದು ವಿಷನ್ ಕಾಣಿಸುತ್ತೆ ಆ್ಯಂಡ್ ವಾಯ್ಸಸ್ ಕೇಳಿಸುತ್ತೆ. ಇದು ಬರೀ ಆ 828 ಫ್ಲೈಟಲ್ಲಿ ಇರೋರಿಗೆ ಮಾತ್ರ. ಬಟ್ ಇದನ್ನ ಆಚೆ ನಾರ್ಮಲ್ ಪೀಪಲ್ಸ್ಗೆ ಹೇಳಿದ್ರೆ ಹುಚ್ಚ ಅನ್ಕೊಂತಾರೆ. ಸೊ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಆ ಕಾಲಿಂಗ್ಸ್ನ ಸಾಲ್ವ್ ಮಾಡ್ತಾರಲ್ಲ, ಅದಂತೂ ಬೆಂಕಿ. ಅದರಲ್ಲೂ ಆ ಎಲಿಮೆಂಟಿಗೆ ಮೈಥಾಲಜಿ ರೆಫರೆನ್ಸ್ನ ಆ್ಯಡ್ ಮಾಡಿರೋದಾಗಿರ್ಬೋದು, ಹಿಸ್ಟರಿನ ಆ್ಯಡ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಡಾಟ್ ಕನೆಕ್ಷನ್ನ ಸಾಲ್ವ್ ಮಾಡೋ ರೀತಿ ಆಗಿರ್ಬೋದು, ಇವೆಲ್ಲ ಮೈ ಜುಮ್ ಅನ್ಸೋ ಥರ ಇರುತ್ತೆ. ಇಲ್ಲಿ ಕಾಲಿಂಗ್ಸ್ ಪ್ಯಾಸೆಂಜರ್ಸ್ಗೆ ಒಂದು ಒಗಟ್ ಥರ ಇಂಟ್ ಕೊಡ್ತಾ ಹೋಗುತ್ತೆ ಅಷ್ಟೇ. ಅದನ್ನು ಇವರೆಲ್ಲ ಇಟ್ಕೊಂಡು ಪ್ರತಿ ವಿಷನ್ ಆ್ಯಂಡ್ ಇಯರಿಂಗ್ಸಲ್ಲಿ ಬರೋ ಫ್ರೇಮ್ಸ್ಗಳದ್ದು ಮೀನಿಂಗ್ ಕಂಡುಹಿಡಿಬೇಕು. ಆವಾಗ ಅವರಿಗೆ ಮುಂದೆ ಏನು ಮಾಡಿದ್ರೆ ಆ ಕಾಲಿಂಗ್ ಸಾಲ್ವ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಏನಾದರೂ ಅವರು ಸಾಲ್ವ್ ಮಾಡಲಿಲ್ಲ ಅಂದರೆ ಸಾಲ್ವ್ ಮಾಡೋ ತನಕ ಅವ್ರ ಮೈಂಡಲ್ಲಿ ಇರಿಟೇಟ್ ಆಗೋ ರೀತಿ ಬರ್ತಾನೆ ಇರುತ್ತೆ. ಇದ್ರ ಮಧ್ಯೆ ಅವ್ರಿಗೆಲ್ಲ ಎಕ್ಸ್ಪೈರಿ ಅನ್ನೋ ವಿಷಯ ಗೊತ್ತಾದಾಗ ಅಲ್ಲಿಂದ ಅವರು ಸರ್ವೈವ್ ಆಗೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ನೀವು ಸೀರೀಸ್ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ನು ಎಮೋಷನ್ಸ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಪರ್ಫೆಕ್ಟ್ ಟೈಮಿಂಗಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗೋ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಪಿನ್ ಟು ಪಿನ್ ಕಾಲಿಂಗ್ನ ಆಡಿಯನ್ಸ್ಗೆ ಅರ್ಥ ಮಾಡಿಸೋದ್ರ ಜೊತೆಗೆ ಸೀನ್ ಬೈ ಸೀನ್ ಇಂಟೆನ್ಸ್ ಫೀಲ್ನ ಬರ್ಸೋ ಮೂಲಕ ಆಡಿಯನ್ಸ್ನ ಸೀರೀಸ್ ಒಳಗಡೆ ಮುಳುಗೋಗೋ ಥರ ಮಾಡ್ತಾರೆ. ನೆಕ್ಸ್ಟ್ ಫಸ್ಟ್ ಸೀಸನಲ್ಲಿ ಫ್ಯಾಮಿಲಿ ಡ್ರಾಮಾ ಒಂದು 2 to 3 ಮಿನಿಟ್ಸ್ ಅಲ್ಲಲ್ಲಿ ಬರುತ್ತೆ. ಅದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಸೆಕೆಂಡಿಂದ 4th ಸೀಸನಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಾಡಿದ್ರೆ ಮುಂದೆ ಏನು ನಡೆದ್ರೂ ಅರ್ಥ ಆಗಲ್ಲ. ಇನ್ಫ್ಯಾಕ್ಟ್ ಫ್ಯಾಮಿಲಿ ಡ್ರಾಮಾ ಬಂದರೂ ಕೂಡ ತಕ್ಷಣ ಅದಕ್ಕೆ ಒಂದು ಕಾಲಿಂಗ್ನ ಅಟ್ಯಾಚ್ ಮಾಡಿಬಿಡ್ತಾರೆ. ಸೊ ಆಗ ಎಮೋಷನಲ್ಲೂ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿಸ್ತಾರೆ. ಇನ್ನು ಟ್ವಿಸ್ಟ್ಗಳನ್ನ ರಿವೀಲ್ ಮಾಡೋ ಟೈಮಿಂಗ್ ಕೂಡ ಪರ್ಫೆಕ್ಟ್ ಆಗಿತ್ತು. ಜೊತೆಗೆ ಕ್ಯಾರೆಕ್ಟರ್ಸ್ನೂ ಸಹ ವೆಲ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಎಮೋಷನಲ್ ಸೀನ್ಸ್ಗಳು ಇರ್ತವೆ. ಅದು ಮುಂದೆ ಏನೋ ಆಗೋಗ್ಬಿಡುತ್ತೆ ಅನ್ನೋ ಸಿಚುವೇಶನ್ ಇರೋದ್ರಿಂದ ಆ ಎಮೋಷನ್ ಆಡಿಯನ್ಸ್ಗೆ ಹಾರ್ಟ್ ಟಚಿಂಗ್ ಆಗಿರುತ್ತೆ. ಆ್ಯಂಡ್ ಅವರವರ ಮನಸ್ಸಲ್ಲಿರೋ ಎಮೋಷನ್ಸ್ನ ಆಚೆ ಹಾಕೋದನ್ನ ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಕ್ಲೈಮ್ಯಾಕ್ಸ್ ಮಾತ್ರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡ್ತು. ಆದರೆ ಕೆಲವೊಂದು ಪ್ರಶ್ನೆಗಳು ಹಾಗೆ ಉಳ್ಕೊಂಬಿಡುತ್ತೆ. ಇವಾಗ ಅವ್ರ ಗತಿ ಏನು, ಅವರೆಲ್ಲ ಏನು ಮಾಡ್ತಾರೆ, ಈಗ ಅವರೆಲ್ಲ ಮತ್ತೆ ಬರ್ತಾರಾ, ಈ ಥರ ಕ್ವಶನ್ಸ್ಗೆ ಆನ್ಸರ್ ಸಿಗಲ್ಲ. ಮೋಸ್ಟ್ಲಿ ಇನ್ನೊಂದು ಸೀಸನ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಹ್ಯಾಪಿ ಎಂಡಿಂಗ್ ಅಂತೂ ಇತ್ತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಪ್ರತಿಯೊಬ್ಬರು ಅವರವರ ರೋಲ್ನ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾರ್ದು ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ಗಳು ಇರಲಿಲ್ಲ. ಆ್ಯಂಡ್ ಒಂದು ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದಾಗ ಅಯ್ಯೋ ಪಾಪ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಶೂಟ್ ಮಾಡಿ ಬಿಸಾಕ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ವಿಜುವಲ್ಸ್, ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್, VFX ಎಲ್ಲ ಟಾಪ್ ನಾಚ್. ಇನ್ಫ್ಯಾಕ್ಟ್ BGM ಕೂಡ ಎಕ್ಸಲೆಂಟ್ ಆಗಿ ವರ್ಕ್ ಆಯಿತು. ಎಲ್ಲ ಹಾಕಬೇಕೋ ಅಲ್ಲಿ ಹಾಕಿದ್ದಾರೆ. ಸಿಚುಯೇಷನ್ಸ್ಗೆ ತಕ್ಕಂತೆ BGMಗಳನ್ನ ಚೇಂಜ್ ಮಾಡಿ ಆಡಿಯನ್ಸ್ಗಳಿಗೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡುತ್ತೆ. ಸೊ ಓವರ್ ಆಲ್ ಸೀರೀಸ್ ಮಾತ್ರ ಬೆಂಕಿ. ಡಿಫ್ರೆಂಟ್ ಸ್ಟೋರಿ ಲೈನ್, ಟೈಟ್ ಸ್ಕ್ರೀನ್ ಪ್ಲೇ, ಅಡ್ರೆನಲಿನ್ ರಶ್ ಎಪಿಸೋಡ್ಸ್ಗಳು ಇರುತ್ತೆ. ಸೊ ಇದರಿಂದ ಒಂದಾದ್ಮೇಲೆ ಒಂದು ಎಪಿಸೋಡ್ಗಳನ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ. ಆ್ಯಂಡ್ ಸರ್ವೈವಲ್ ಮೋಡ್, ಅಡ್ವೆಂಚರ್ ಮೋಡ್, ಇನ್ವೆಸ್ಟಿಗೇಷನಲ್ ಮೋಡ್ಗೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ರೈಟಿಂಗ್ ಮಾತ್ರ ಸಖತ್ತಾಗಿದೆ. ಸೊ ಯಾರು ಮಿಸ್ ಮಾಡ್ಕೊಂಬೇಡಿ.
ಒಂದು ಸೈನ್ಸ್ ಫಿಕ್ಷನ್ ಸೀರೀಸ್ಗೆ ಏನೆಲ್ಲ ಎಲಿಮೆಂಟ್ಸ್ಗಳು ಇರಬೇಕೋ ಅದೆಲ್ಲ ಇಟ್ಟಿದ್ದಾರೆ. ಥ್ರೂ ಔಟ್ ದ ಸೀರೀಸ್ ಇಂಟೆನ್ಸ್ ಆಗಿರುತ್ತೆ ಆ್ಯಂಡ್ ಅಲ್ಲಲ್ಲಿ ಸಿಚುಯೇಷನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಅಡಲ್ಟ್ ಕಂಟೆಂಟ್ ಇರುತ್ತೆ. ಸೊ ನೋ ಫ್ಯಾಮಿಲಿ. ಇನ್ನು ಈ ಸೀರೀಸ್ ನಿಮಗೆ ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿತ್ ಇಂಗ್ಲೀಷ್ ಸಬ್ಟೈಟಲ್ನಲ್ಲಿ ನೋಡ್ಬೋದು. ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸಲ ಸ್ಟಾರ್ಟ್ ಮಾಡಿ 2 to 3 ಎಪಿಸೋಡ್ಸಿಂದನೇ ಅಡ್ಜಸ್ಟ್ ಆಗೋಗ್ತೀರಾ. ಆ್ಯಂಡ್ ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದರೂ ಈ ಸೀರೀಸ್ನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.